ರಹಸ್ಯವಾದ ದಾರಿ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಕ್ಸಾಸ್ಟ್ ಸೌಂಡೇ ಅಷ್ಟು ಚೆನ್ನಾಗಿಲ್ಲ ಅಲ್ವಾ? ಹತ್ರೋದು ನಿಮ್ಮಪ್ಪ ಓಡ್ ಬರ್ತಾರೆ ಮೇಲಿಂದ ಆನ್ ಮಾಡಿದ್ರೆ. ಇದು ಫ್ಯೂಲ್ ಎಕ್ಸ್ ಜೊತೆ ಕೊಡೋದಲ್ವಾ? ಅದು ಫ್ಯೂಲ್ ಎಕ್ಸ್ ಈಸಿ. ಗೈಸ್ ನೋಡಿ, ಇನ್ನೂ ಸೇಲ್ ಆಗಿಲ್ಲ ಗಾಡಿ. ನಿಮ್ಗೆ ಯಾರಾದರೂ ಸೇಲ್ ಆಗಬೇಕಂತ ಇದ್ರೆ ಗೈಸ್ ನಾನು ಹಾಯ್ ಫ್ರೆಂಡ್ಸ್ ಅಂತ ಏನಂತ. ಹಲೋ ಫ್ರೆಂಡ್ಸ್, ಅವರ್ ಯು ಹೇಗಿದ್ದೀರಾ? ಬೇಗ ವಿಡಿಯೋ ಮಾಡು, ನಂದನ ತರ್ತೀನಿ. ಇರು ಇಷ್ಟ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದು ಹಾಕ್ತಾನ ಕಣ ಈ ಮಗ ಪಕ್ಕಟ ಹಾಕ್ತಾನೆ ಇದಕ್ಕೆ. ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹಿಂಗಡೆ ನೋಡಿ, ಒಂದು ಅಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಸೊ ನನ್ನ ಫ್ರೆಂಡ್ ಅವ್ರ ಅಪಾರ್ಟ್ಮೆಂಟಲ್ಲೋ ಎಲ್ಲೋ ಹೋಯ್ತಿದ್ವಿ, ಅಲ್ಲಿಗೆ ಬಾರಿಲಿ. ಸೊ ನೋಡಿ, 2 ಬ್ಯೂಟಿಫುಲ್ ರಾಕೆಟ್ಸ್ ನಿಂತೈತಿಲ್ಲಿ, ಕೆ ಟಿ ಎಮ್. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ನಂಜನಗೂಡು ಹತ್ರ ಒಂದು ಊರಿಗೆ. ಅಲ್ಲಿ ಒಂದು ಫಂಕ್ಷನ್ ಅಂದರೆ ಗೆಟ್ ಟುಗೆದರ್ ಇತ್ತು. ಸೊ ಅಲ್ಲಿಗೆ ನಾನು ಮತ್ತು ಇವನು ಹೋಗ್ತಾಯಿದ್ದೀವಿ. ಏನ್ರಲ್ಲಿ ಅಂದರೆ 250 ಹೋಗ್ತಾಯಿದ್ದೀವಿ ಗೈಸ್. 250. ಇನ್ನು ಸ್ವಲ್ಪ ದಿನದಲ್ಲೇ ಇದು ರಿವ್ಯೂ ವೀಡಿಯೋ ಬರುತ್ತೆ. ನಿಮಗೆ ಏನಾರ ಅರ್ಜೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿ, ನೋಡ್ತೀನಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ 250 ರಿವ್ಯೂ ಬೈಕ್ದು. ಆವಾಗಲೇ ಈ ಗಾಡಿದು ಮಾಡಿದ್ದೀನಿ. ಫಸ್ಟು ಬೈಕ್ ರಿವ್ಯೂ ಅಂದರೆ ಈ ಗಾಡಿನೇ ಮಾಡಿರೋದು. ನೆಕ್ಸ್ಟು ಇದು ಮಾಡೋಣ. ಇದು ಇನ್ನೂ ಸೈಕಾಗಿ ಮಾಡ್ತೀನಿ, ಫುಲ್ ಪ್ರಾಪರಾಗಿ ಮಾಡ್ತೀನಿ ಗೈಸ್ ಇದನ್ನು. ಹಾಗಲ್ಲ ನಿನ್ನ ಕೈಲಾಗಲ್ಲ. ಸೊ ಗೈಸ್, ಇವಾಗ ಗಾಡಿ ಆನ್ ಮಾಡೋದ, ಬನ್ನಿ ಕೋಲ್ಡ್ ಸ್ಟಾರ್ಟ್ ಮಾಡೋದ. ಏನು ಸೈಕಾಗೈತೆ. ಕೋಲ್ಡ್ ಸ್ಟಾರ್ಟ್ ಆಗಲಿ, ಗಾಡಿ RPM ಕೆಳಗಡೆ ಬರಲಿ. ನೀವು ಯಾರೇ ಆದ್ರೂ ಗೈಸ್, ಇದು RPM ಐತಲ್ಲ, ಇದನ್ನು ಇವಾಗ ಇದು ಜಾಸ್ತಿ ಆಗೈತಲ್ವ, ಅದು ಕಮ್ಮಿ ಬರೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ಇದು ಒಂದು 30 ಸೆಕೆಂಡ್ ಆನ್ ಮಾಡ್ಬಿಟ್ಟು ಬಿಡಿ ಗೈಸ್. ಯಾರೇ ಬೈಕರ್ ಆದ್ರೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಇವಾಗ ಗೊತ್ತಿಲ್ಲದೆ ಆದವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಯಾರೇ ಆದರೂ ಸರಿ, ಅದು ಸ್ವಲ್ಪ RPM ಕಮ್ಮಿ ಆಗಂಟ ವೆಯ್ಟ್ ಮಾಡಿ. ಆಮೇಲೆ ಗಾಡಿ ಎತ್ತಿ. ಫಸ್ಟ್ ಇವ್ನಿಗೆ ಹೇಳ್ಕೊಡ್ಬೇಕು, ಇವ್ನು ಅದನ್ನು ಫಾಲೋನೇ ಮಾಡಲ್ಲ. ಸುಮ್ಮನೆ ಆನ್ ಮಾಡಿದ ತಕ್ಷಣ ಎತ್ಕೊಯ್ತಾ ಇರ್ತಾನೆ. ಈ ಥರ ಕಾಲು ಪಿಕ್ ಮಾಡ್ಬೋದು. ರೈಡಿಂಗ್ ಮೋಡಲ್ಲಿ ರೈಡ್ ಮೋಡು ABS ಆಫ್ ಮಾಡ್ಬೋದು. ಫೋನ್ ಕನೆಕ್ಟ್ ಮಾಡಿದ್ರೆ ಮ್ಯೂಸಿಕ್ಕು ಇಲ್ಲೇ ಪ್ಲೇ ಮಾಡ್ಬೋದು ಗೈಸ್. ಅದಕ್ಕೆ ಎಕ್ಸಾಸ್ಟ್ ಹಾಕೈತೆ, ಅದಕ್ಕೇ ಆನ್ ಮಾಡೋಲ್ಲ. ಗೊತ್ತು ಎಷ್ಟು ಇದು RPM 2 ಮೇಲೆ ಹೋಯ್ತದೆ ಆನ್ ಮಾಡಿದ ತಕ್ಷಣ. ಅದು ಕೆಳಗಡೆ ಬರ್ಬೇಕು. ಇನ್ನು ಎಷ್ಟು ತನಕ ಬೇಕಿದೆ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಅದು ಅಷ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ RPM 2ಕ್ಕಿಂತ ಕೆಳಗಡೆ ಬರಬೇಕು. ಕೂಲೆಂಟ್ ಟೆಂಪ್ರೇಚರ್ 41 ಆಗ್ತದೆ. ಅದು ನಿನಗೆ ಗೊತ್ತು. 390 ಆದರೆ 2 ಪಾಯಿಂಟ್ಸ್ ಬರೋ ತನಕ ವೆಯ್ಟ್ ಮಾಡ್ತೀವಿ. ಇದ್ರಲ್ಲಿ ಪಾಯಿಂಟ್ಸೇ ಇಲ್ಲ. ಇದೀಗ ಆಯ್ತಲ್ಲ, ಅದೇನೆ 45-50 ಬರೋ ತನಕ ವೆಯ್ಟ್ ಮಾಡಬೇಕು. ಇಲ್ಲೂ ತೋರಿಸ್ತೀವಿ ಗೈಸ್, ಎಕ್ಸಾಸ್ಟ್ ಸೌಂಡೇ ಅಷ್ಟು ಚೆನ್ನಾಗಿಲ್ಲ ಅಲ್ವಾ? ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್ ಹತ್ರೋದು ನಿಮ್ಮಪ್ಪ ಓಡ್ ಬರ್ತಾರೆ ಮೇಲಿಂದ ಆನ್ ಮಾಡಿದ್ರೆ. ಕಣಿ ಈ ಫ್ಯೂಲ್ ಎಕ್ಸ್ ಹಾಕ್ಸಿದ್ಯಾ? ಸುಮ್ಮನೆ ಸ್ಟಿಕ್ಕರ್ ಹಾಕಿರೋದು. ಅದಕ್ಕೆ ಐತೆ. ನನ್ನ ಹತ್ರ ಕ್ಲೀನೇ ಮಾಡಿಲ್ಲ. ಇದು ಫ್ಯೂಲ್ ಎಕ್ಸ್ ಜೊತೆ ಕೊಡೋದಲ್ವಾ? ಅದು ಫ್ಯೂಲ್ ಎಕ್ಸ್ ಈಸಿ. ಆಚೆ ವಾಶ್ ಕೊಟ್ಟಿದ್ದೆ, ಒಳಗಡೆ ಮಾಡ್ತಾರೆ ಗೈಸ್. ನೋಡಿ, ಇನ್ನೂ ಸೇಲ್ ಆಗಿಲ್ಲ ಗಾಡಿ. ನಿಮ್ಗೆ ಯಾರಾದರೂ ಸೇಲ್ ಆಗಬೇಕಂತ ಇದ್ದರೆ ಇವ್ನ ನಂಬರ್ ಕೊಡೋಲ್ಲ, ನನಗೆ ಇನ್ಸ್ಟಾಲ್ ಮೆಸೇಜ್ ಹಾಕಿ ಗೈಸ್.
ಮಾಡ್ಲಿ ಬಿಡು. ಆಯ್ತು ಗೈಸ್, ಇವ್ನ ನಂಬರ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ನಮ್ಮ ಅಪ್ಪ ಓಡ್ ಬರ್ತಾರೆ ಈಗ ಆನ್ ಮಾಡಿದ್ರೆ. ಬರೀ ಡೌಗಳು ನಿಂದ. ಇರಿ, ಇದ್ರ ಸೌಂಡ್ ಕೇಳೋದು, ಎಕ್ಸಾಸ್ಟ್ ಸೌಂಡ್ ಇರೋ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಗೈಸ್ ಇವಾಗ ಹೊರಡ್ತಾ ಇದ್ದೀವಿ. ಸೊ ನಮ್ಮ ರೈಡ್ ಹೆಂಗಿರುತ್ತೆ, ಆಮೇಲೆ ನಮ್ಮ ಕಾಲೇಜಿಂದ ಬರೀ 4 ಜನ ಗೈಸ್, ನಾನು ಇವನು ಮತ್ತು ಇನ್ನಿಬ್ರು ಬರೋಕ್ಕಾಗಿಲ್ಲ. ಸೊ ಅವ್ರಿಗೇನೋ ಕೆಲಸ ಇತ್ತು ಅಂತ. ಯಾಕೆಂದರೆ ಈ ಸ್ವೆಟ್ ಶರ್ಟು ನನ್ನ ಬೆಸ್ಟ್ ಫ್ರೆಂಡ್ ಕೊಡ್ಸಿರೋದು ಗೈಸ್. ನೀನು ಬಿಡಪ್ಪ, ರಿಚ್ ಪೀಪಲ್ 2 ಗಾಡಿ ಇಟ್ಕೊಂಡಿದ್ಯಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಬನ್ನಿ ಗೈಸ್, ಅಲ್ಲೋಗಿ ಸಿಗ್ತೀನಿ. 2 hours later. ಗೈಸ್ ಇವಾಗ ಅವ್ರ ಊರ ಹತ್ರ ಬಂದ್ವಿ. ಇವಾಗ ಹೋಗ್ತಾ ಇದೀವಿ ಗೈಸ್. ಭರತ್ ಭಾಯ್ ಹಿಂದ್ಗಡೆ ಬರ್ತಾರೆ ಕಾರಲ್ಲಿ, ನಾವು ಗಾಡೀಲಿ ಹೋಗ್ತಾ ಇದೀವಿ. ಇನ್ನೊಬ್ಬ ನಮ್ ಕರಿಯ ಬರ್ತಾನೆ, ನಮ್ ಕರಿ ಬಾಸ್ ಓವರ್ಟೇಕ್ ಮಾಡಿ ಅಣ್ಣ ಹೋಗ್ತಾನೆ. ನೋಡಿ ಗೈಸ್, ರೇಸ್ ಆಡ್ಕೊ ಹೋಯ್ತವನೆ, ಧೂಳು ಹಾರಿಸ್ಕೊಂಡೆಲ್ಲ. ನೋಡಿ. ಇಲ್ಲಿ ಇದು ಪ್ರಜ್ವಲ್ ಅಂತ, ಪ್ರಜ್ವಲ್ ಅಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ಅಷ್ಟೇ ಅದು, ಅದ್ರ ಗತಿ. ಗೈಸ್ ಗಾಡಿನ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು, ಕಾರ್ನ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ನಮ್ಮ ಭರತ್ ಅವರು ಮೈಸೂರಿಂದ ಕರ್ಸವ್ರೆ. ಏನು ಭರತ್ ನೀನು, ನಾಳೆ ಎಕ್ಸಾಮ್ ಐತೆ ನಮ್ಗಾದ್ರೂ ಬಂದಿದ್ದೀವಿ. ಏನ್ ಮಾತಾಡ್ತೀವಿ, ಬರೀ ಇಂಥದೇ. ಇದು ಫ್ರೆಂಡ್ಶಿಪ್ ಅಂದ್ರೆ ನೋಡಿ ಗೈಸ್. ನಾಳೆ ಎಕ್ಸಾಮ್ ಇಟ್ಕೊಂಡು ಓದ್ಕೊಂಡು ಫ್ರೆಂಡ್ಗೋಸ್ಕರ ಎಷ್ಟು ದೂರ ಬಂದವರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ ಲೆಫ್ಟ್ ಕಣ ಗೈಸ್, ಅಲ್ಲೊಂದ್ ಕಡೆ ಗಾಡಿದು ವಿಡಿಯೋ ಎಲ್ಲ ಮಾಡ್ಕೊಂಡು ಮರಿ ಇದೆ. ಇವಾಗ ಅವ್ರ ಮನೆ ಹತ್ರ ಏನೋ ಕರ್ಕೊ ಹೋಗ್ತಾವನೆ. ಅಲ್ಲೋಗಿ ಗಾಡಿನ ಒಂದ್ ಕಡೆ ಹಾಕ್ಬಿಟ್ಟು, ಇಲ್ಲೇ ಕಣ ಥೂ ಇದು ಯಾಕ ಗಾಡಿ ರೋಡ್ಗಳು ಬೇಕಾಯ್ತು. ಯಾವ ಇವೆಲ್ಲ ರೋಡ್ ಬೇಕಲ್ಲ ಅದಕ್ಕೆ. ಗೈಸ್ ಇವಾಗ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ನಮ್ ಕರಿ ಬಾಸ್ನ ಕರ್ಕೊಬರಕ್ಕೆ, ನಮ್ ಬ್ಲ್ಯಾಕಿ ಬಾಯ್ ಕರ್ಕೊಬರಕ್ಕೆ. ಕನಿಷ್ಕ ಹೆಂಗೈತೆ ಊರು? ಸಾಕೋದ ಚೆನ್ನಾಗೈತೆ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬರತ್ ಯಾವ ಜಾಗ ಬರತ್ತಿದು? ಈ ಸೈಕ್ ಆಗೈತೆ. ಉಳ್ಳಳ್ಳಿ ಹತ್ರ ಇರೋದು ತೋಳ್ಕಟ್ಟೆ ಅಂತ ನೋಡಿ ಗಾಯ್ಸ್, ಏನ್ ಸೈಕ್ ಆಗೈತೆ. ಇಲ್ಲ ಕೆಳಗಡೆ ಹೇಳಿ ಕನಿಷ್ಕ. ಇಲ್ಲಿ ಒಂದು ಹಳೆ ಕಾಲದೊಂದು ಮೊಸಳೆ ಐತೆ. ಹಾ, ಅಲ್ಲಿ ಇಲ್ಲಿ ಇಳಿಯಕ್ಕಾಗಲ್ಲ, ಆ ಕಡೆ ಕರ್ಕೊಂಡು ಇಲ್ಲಿ ಮೆಟ್ಟ ಐತಲ್ಲ. ಇಲ್ಲೇ ಅದು ಒಂದು ಸ್ಟೆಪ್ ಇಲ್ಲ, ಅಲ್ಲಿ ರೋಡ್ ಹಾಳ ಐತೆ ಅನ್ಸುತ್ತೆ. ರಹಸ್ಯವಾದ ದಾರಿ. ಕಣಿ ಮಾಡ್ತಾರ ನೋಡಿ, ಕಣಿ ಆನ್ ಮಾಡು. ಚಾಮಡಿ ಚಮಕ್ಸೆ ಎಲ್ಲ ಹಿಂಗ್ ಇಟ್ಕೋ. ಏನ್ ಮಾಡು, ನಿಧಾನ ಬರತ್. ಗೈಸ್ ನೋಡಿ ಎಷ್ಟು ವಾಸವಾದ ಜಾಗ ಇದೆ. ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದೀನಿ ನೋಡಿ ಗೈಸ್. ಓ ಹಾಯ್, ಬನ್ನಿ ಕೆಳಗಡೆ. ಅಲ್ಲಿ ಇಳ್ಬಿಡ್ ಬಾ, ಜಾಗ ಐತೆ. ಏನಂತೆ? ಹಲೋ ಫ್ರೆಂಡ್ಸ್, ಅವರ್ ಯು? ನಮಸ್ಕಾರ. ಹೇಗಿದ್ದೀರಾ? ಇವನ್ನ ಲಾಗ್ಗೆ ನಾನು ಸ್ವಲ್ಪ ಎಲ್ಲೋ ಹೋಗ್ಬಿಟ್ಟಿದೆ, ಬಿಸಿ ಇದೆ, ಸ್ವಲ್ಪ ಬಿಸ್ನೆಸ್ ಎಲ್ಲ ಜಾಸ್ತಿ, ಅದರಿಂದ ಇವಾಗ ಸಿಕ್ಕಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಸ್ವಲ್ಪ ಇವನಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನೀನು ಮೈಸೂರಾ? ಮೈಸೂರಲ್ಲಿ ಎಲ್ಲಿ? ಯಾವ ಸ್ಕೂಲು? BGS. ನೋಡೋ ಅಣ್ಣ ಮರ್ಯಾದೆ ಕೊಡ್ತಾನದ ಬರೋದು. ಅದು ಖುಷಿಯಲ್ಲಿರುವಾಗ ಹಾಯ್ ಹೇಳು. ಹಾಯ್ ಅಂತ ಹೇಳು. ಹಾಯ್. ಟಿಪಿಕಲ್ ಮೈಸೂರಿಯನ್ ಹಾ ಹಂಗೆ ಒಟ್ಟಿಗೆ ಹೇಳು. ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಟಿಪಿಕಲ್ ಮೈಸೂರಿಯನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ. ಹೇಳು ಸಬ್ಸ್ಕ್ರೈಬ್ ಮಾಡಿ. ನೋಡ್ದಾ ನಿಂಗೆ ಎಲ್ಲ ಟ್ರೂ ಫಾಲೋವರ್ಸ್ ಇದ್ರೆ ಯಾರು ಅನ್ಸಬ್ಸ್ಕ್ರೈಬ್ ಮಾಡಲ್ಲ, ಫೇಕ್ ಇದ್ರೆ ಮಾಡ್ತಾರೆ. ಬೇಗ ವಿಡಿಯೋ ಮಾಡು, ನಂದನ ತಳ್ತೀನಿ. ಇರು ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಗೈಸ್ ನೋಡಿ, ಇದು ಇನ್ನೊಂದು ಕಡೆ. Few minutes later. 2 ಫೋಟೋ ತಗೊಂಡ್ವಿ. ಸೊ ಇವಾಗ ಹೋಗ್ತಿದ್ದೀವಿ ವಾಪಸ್ಸು. ಅಲ್ಲಿ ಹೋಗಿ ಊಟ ಗೀಟ ಮಾಡಿಕೊಂಡು ಮೈಸೂರಿಗೆ ಹೋಗ್ಬೇಕು. ನಂದ ನೀನು ಬರ್ತೀಯ ಮೈಸೂರಿಗೆ? ನೋಡೋದಾ? ಕಾರ್ ಎತ್ಕೋಬೇಕಂತ ಎಲ್ಲಿ? ಮೈಸೂರಲ್ಲಿ. ಹುಣಸೂರಲ್ಲ? ಮೈಸೂರು. ಹಾಂ ಬರ್ತೀಯ ಹಂಗಾರೆ? ಸೊ ಇವಾಗ ಹೋಗೋದ ಬನ್ನಿ ಗೈಸ್. ಹೋಗಿ ಊಟ ಗೀಟ ಮಾಡಿಕೊಂಡು ಮೈಸೂರಿಗೆ ಹೋಗೋದ. ಇವಾಗ ಅವ್ರ ಮನೆ ಹತ್ರ ಬಂದ್ವಿ. ಸೊ ಇವಾಗ ಊಟ ಮಾಡಕ್ಕೆ ಹೋಗ್ಬೇಕು. ಕಂಟೆಂಟ್ ಕೊಡ್ತಾನೆ. ನಾಯಿ ಹಿಡೀರಿ, ನಾಯಿ ಹಿಡಿಯೋರು ಗೈಸ್. ಇದು ನೋಡಿ, ಇದು ಮಲ್ಗೈತಾ ಎದ್ದೈತಾ ನೋಡಿ ಗೈಸ್. ನಂದು ಹೋಗಿ ಮಾತಾಡ್ಸು. ಅದು ಡಾಗ್ ಹೆಸರು ಅಪ್ಪುನಂತೆ. ಅಪ್ಪು ಪ್ರಜ್ವಲ್. ಈ ಥರ ಅವಮಾನ. ಬೆಳೆಲ್ಲ ನಮ್ಮ ಇದು ಇಟ್ಗೆ ನೋಡಿ ಫ್ರೆಂಡ್ಸ್, ನಮ್ ಕನಿಷ್ಠ ತಲೆ ಹೊಡಿಸ್ಕೊಂಡ ಹಳ್ಳಿ ಕಡೆ ಒಂದ್ ಮಾತು ಹೇಳ್ತಾರೆ. ಹೆಂಗೆ ತಲೆ ಬಗ್ಗೆ ನಡಿಬೇಕು, ಅದಕ್ಕೆ ಜೀವನದಲ್ಲಿ ಅದನ್ನೂ ಅಳವಡಿಸ್ಕೊಳ್ಳಿ. ಅದಕ್ಕೆ ಈ ತರ ಬಾಗ್ಲನ್ನೆಲ್ಲ ಹಾಕ್ಸೋದಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಕನಿಷ್ಕ ಹೆಂಗನ್ಸ್ತು? ನೋಯ್ತೈತಾ? ಹೊಡ್ಕೊಂಡೇ ಇಲ್ಲ ಕಡೆ, ಯಾಕ್ರೆ ಹಿಂಗ್ ಮಾಡಿ. Few minutes later. ಗೈಸ್ ಇವಾಗ ಊಟ ಎಲ್ಲ ಆಯ್ತು. ಪಾಪ ನಮ್ ಕನಿಷ್ಕನ್ ಪೆಟ್ಟಾಯ್ತು. ನೆಕ್ಸ್ಟ್ ರೌಂಡ್ ಜ್ಯೂಸ್. ಇಲ್ಲಿ ಕರಿ ಗೌಡ ಕಾಯ್ತಾನೆ ಜ್ಯೂಸ್ ಕುಡಿಯಕ್ಕೆ. ಹೆಂಗ್ ನೋಡ್ತಾನೆ? ಬ್ಲ್ಯಾಕ್ ಗೌಡ ಕಣ, ಕರಿ ಗೌಡ ಅಲ್ಲ. ಬ್ಲ್ಯಾಕ್ ಗೌಡ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ and ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಹೇಳ್ರಿ ಏನಾರ ಮಾತಾಡ. ಲೈಕ್, ಸಬ್ಸ್ಕ್ರೈಬ್, ಅನ್ಸಬ್ಸ್ಕ್ರೈಬ್, ಶೇರ್ ಎಲ್ಲ ಅನ್ಸಬ್ಸ್ಕ್ರೈಬ್. ಓಕೆ. ಇಷ್ಟ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಹಾಕ್ತಾನ ಕಣ ಇವ್ ಮಗ, ಪಕ್ಕದ ಹಾಕ್ತಾನೆ ಇದಕ್ಕೆ. ಇವ್ರೇನು ಮಾತಾಡ್ತಾನೆ ಇಲ್ಲ. ಅದೇ ನಿಂಗೆ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತು, ಕನ್ನಡನೇ ನೀಟಾಗಿ ಮಾತಾಡ್ತಾರೆ, ಇಂಗ್ಲೀಷ್ ಎಲ್ಲಿಂದ ಮಾತಾಡ್ತಾರೆ. ಸೊ ಗೈಸ್, ನೆಕ್ಸ್ಟು ಇದ್ರದ್ದೇ ವಿಡಿಯೋ ಬರೋದು. ಇದ್ರ ರಿವ್ಯೂ 250 ರಿವ್ಯೂ ಬರ್ತದೆ. ನಿಮ್ಗೆ ಇನ್ನೂ ಬೇಗ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಅಷ್ಟೇ ಗೈಸ್, ಅಷ್ಟೇ.